ಹಲೋ ಎವ್ರಿವನ್, ನಾನು ನಿಮ್ಮ ಪ್ರೀತಿಯ ಮಂಡ್ಯ ಹುಡುಗಿ ಚಂಪಾ. ನಾನಿವತ್ತು ಮೂಲಂಗಿ ಸೊಪ್ಪು ಪಲ್ಯ ಮಾಡ್ತಾಯಿದ್ದೀನಿ ವಿತ್ ಎಗ್. ಎಷ್ಟು ಸಖತ್ತಾಗಿರುತ್ತೆ ಅಂದರೆ ನಿಮಗೆ ತಿನ್ನಲಿಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಪ್ಲಸ್ ಇದರಿಂದ ನಿಮಗೆ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ. ಏನಂದರೆ ಇದು ನಿಮಗೆ ಬಾಡಿಗೆ ತಂಪು ಮಾಡುತ್ತೆ ಮತ್ತು ತುಂಬ ವಿಟಮಿನ್ಸ್ ಇದೆ. ಅದಲ್ಲದೆ ನಿಮಗೆ ಈವನ್ ಯಾರಿಗಾರ ಪೈಲ್ಸ್ ಇದ್ದರೆ ಅದು ಕೂಡ ಇದು ಹೋಮ್ ರೆಮಿಡಿ. ಟ್ರೈ ಮಾಡಿ ಆಯಿತಾ ಒಂದ್ಸಲಿ. ಇದಕ್ಕೆ ಬೇಕಾಗಿರೋ ಮಸಾಲ ಐಟಮು ನಾನು ಒಂದು ಸ್ವಲ್ಪ ಸಾಲ್ಟು, ಚಿಲ್ಲಿ ಪೌಡರು, ಬ್ಲ್ಯಾಕ್ ಪೆಪ್ಪರ್ ಪೌಡರ್ ತೊಗೊಂಡಿದ್ದೀನಿ, ಮತ್ತು ಧನಿಯಾ ಪೌಡರು, ಆಮೇಲೆ ಗರಂ ಮಸಾಲ ಪೌಡರು, ಟರ್ಮರಿಕ್ ಪೌಡರು ಮತ್ತು ಚಿಲ್ಲಿ ಪೌಡರ್. ಈ 6 ಐಟಮ್ ಸ್ವಲ್ಪ ತೊಗೊಂಡಿದ್ದೀನಿ ಟೇಸ್ಟಿಗೆ ಬೇಕಾಗಿರೋಷ್ಟು. ನೋಡಿ, ಈ ಥರ ನೀಟಾಗಿ ಸೊಪ್ಪನ್ನ ಒಂದು ಬೌಲಲ್ಲಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಆನಿಯನ್ನ ಮತ್ತು ಮಸಾಲ ಎಲ್ಲನೂ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಮೂಲಂಗಿ ಸೊಪ್ಪಿನ ಮೊಟ್ಟೆ ಪಲ್ಯ ಮಾಡೋಣ. ಪ್ಯಾನ್ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಇವಾಗ ಆನಿಯನ್, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನೀಗ ಆನಿಯನ್ ಮತ್ತು ಕರಿಬೇವಿನ ಸೊಪ್ಪು, ಚಿಲ್ಲಿ, ಶುಂಠಿ, ಬೆಳ್ಳುಳ್ಳಿ ಗ್ರೇಟೆಡ್ ಮಾಡ್ಕೊಂಡಿರೋನ್ನ ಹಾಕ್ಕೊಂಡು ಗೋಲ್ಡನ್ ಫ್ರೈ ಬರೋ ತನಕ ಫ್ರೈ ಮಾಡ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ನೋಡಿ ಎಷ್ಟು ಚೆನ್ನಾಗಿದೆ. ಸೇಮ್ ಲೈಕ್ ನುಗ್ಗೆ ಸೊಪ್ಪು, ಪಾಲಕ್ಕೆಲ್ಲ ಹಾಕಿ ಇದೇ ಥರ ಕೂಡ ನೀವು ಟ್ರೈ ಮಾಡ್ಬೋದು. ಸೊ ಯಾರು ಈ ಸೊಪ್ಪು ಅಷ್ಟು ಇಷ್ಟ ಆಗಲ್ಲ ನೋಡಿ, ಅವ್ರು ಈ ಥರ ಟ್ರೈ ಮಾಡಿ. ಸೊ ನಿಮಗೆ ಆ ಸೊಪ್ಪು ತಿಂತಾ ಇದ್ದೀವಿ ಅನ್ನೋ ಫೀಲೇ ಇರೋಲ್ಲ. ಎಗ್ ಏನು ಮಾಡುತ್ತೆ ನಿಮಗೆ ಒಂಥರ ಡಿಫ್ರೆಂಟ್ ಫ್ಲೇವರ್ ಕೊಟ್ಟು ಮತ್ತೆ ತಿನ್ನಬೇಕು ಅನ್ನೋ ಥರ ಮಾಡುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ. ಸ್ವಲ್ಪ ಉಪ್ಪು ಕಮ್ಮಿ ಇದೆ, ಸೊ ನಾನು ಫ್ಲೇವರ್ಗಾಗಿ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಸ್ಪೈಸಿ ಫ್ಲೇವರ್ಗೆ ಮತ್ತೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ. ಹಸಿ ಸ್ಮೆಲ್ಲೆಲ್ಲ ಹೋಗೋದ್ರಿಂದ ಸೊ ನನಗೆ ಒಂಥರ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನಾನು ಟೇಸ್ಟ್ ಮಾಡ್ತೀನಿ. ಸಖತ್ತಾಗಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಓಕೆನಾ? ನೀವೊಂದ್ಸಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಸ್ಟೇ ಟ್ಯೂನ್. ಬಾಯ್.